ಗೃಹಲಕ್ಷ್ಮಿ ಈ ವಾರದಲ್ಲಿ ಹಣ ಜಮೆ ಆಗಲಿದೆ. ನೀವೆಲ್ಲರೂ ಕೂಡ ಇದನ್ನು ಮಾಡಿದರೆ ಈ ವಾರನೇ ಜಮೆ ಆಗುತ್ತೆ, ಇವತ್ತೇ ಜಮೆ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಬಿಕಾಸ್ ಈ ಒಂದು ವಿಡಿಯೋ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನೋಡಿ, ಇದೊಂದು ಕೇವಲ 4 ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ ನೋಡಿ. 16ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ಅದ್ರ ಜೊತೆಗೇ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಆಫರ್ಗಳು ಕೂಡ ಇದ್ದಾವೆ. ಈ ಎಲ್ಲ ಮಾಹಿತಿನ ಇದೊಂದೇ ವಿಡಿಯೋದಲ್ಲಿ ತಿಳಿಸುವಂತಹ ಕೆಲಸವನ್ನು ಮಾಡ್ತಾನೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ ನೋಡಿ. ಇದೇ ವಾರದಲ್ಲಿ ನಿಮಗೆ ಹಣ ಜಮೆ ಆಗಲಿದೆ. ನೀವು ಇದನ್ನು ಮಾಡಿದರೆ ಮಾತ್ರ ಅಂತಲೇ ಹೇಳ್ಬೋದು. ಸೊ ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೇ ನೋಡಲೇಬೇಕಾದಂತಹ ಮಾಹಿತಿ ಇದು. ಹೋಗಿ ತಡ ಮಾಡೋದು ಬೇಡ, ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವೀಕ್ಷಕರು, ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟನ್ನು ನೀಡಬಲ್ಲೆ. ಏನಪ್ಪ ಅಂತಂದರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಲೈಕನ್ನು ಮಾಡಿ. ಯಾಕಂತಂದರೆ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬಾ ಒಂದು ಮೋಟಿವೇಶನಲ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಗೃಹಲಕ್ಷ್ಮಿ ಹಣ ಈ ವಾರದಲ್ಲಿನೇ ಬಂದುಬಿಡುತ್ತೆ, ಇವತ್ತೇ ಬಂದುಬಿಡುತ್ತೆ. ನೀವು ಇದನ್ನು ಮಾಡಬೇಕು. ಸೊ ಇದ್ರ ಬಗ್ಗೆ ಬಂದಿರುವಂತಹ ಒಂದು ಮಾಹಿತಿಯನ್ನು ನಿಮಗೆ ನೀಡ್ತಾನೆ. ಈ ಒಂದು ಟೈಟಲ್ ಇಟ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದಾನೆ. ಸೊ ಬನ್ನಿ, ಏನಪ್ಪ ಇಲ್ಲಿ ಏನು ಆಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತಾನೆ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು 16ನೇ ಕಂತಿನ ಹಣ ಬಿಡುಗಡೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತಾನೆ. ನೋಡಿ, ನಿಮಗೆ 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದರೆ ಸ್ನೇಹಿತರೆ, ಇದೇ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಇದೇ ವಾರದಲ್ಲಿ ಬಿಡುಗಡೆ ಆಗಿಬಿಟ್ಟು ನಿಮ್ಮ ಖಾತೆಗಳಿಗೆ ಹಣನೂ ಕೂಡ ಜಮೆ ಆಗುತ್ತೆ. ಆದರೆ ಹಣ ಜಮೆ ಆಗೋದು ಬೇರೆ ಒಂದು ಸಮಯದಲ್ಲಿ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾನೆ. ಆದರೆ ಈ ಗೃಹಲಕ್ಷ್ಮಿ ಹಣ ಈ ವಾರದಲ್ಲಿನೇ ನಿಮ್ಮ ಖಾತೆಗಳಿಗೆ ಬಂದುಬಿಡುತ್ತೆ. ನೀವು ಈ ಕೆಲಸವನ್ನು ಮಾಡಬೇಕು, ಅಥವಾ ಇವತ್ತೇ ಈಗಲೇ ಹಣ ಬಂದುಬಿಡುತ್ತೆ, ನೀವು ಈ ಕೆಲಸವನ್ನು ಮಾಡಬೇಕು. ಸೊ ಈ ರೀತಿ ಒಂದು ಟೈಟಲನ್ನು ನಾನು ಯಾಕೆ ಇಟ್ಕೊಂಡಿದ್ದೇನೆ ಅಂತಂದರೆ, ನೀವು ತುಂಬ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇರ್ತೀರಾ. ಏನು ಹೇಳ್ತಾ ಇರ್ತಾರೆ ಅಂತಂದರೆ, ನೀವು ಈ ಕೆಲಸವನ್ನು ಮಾಡಿಬಿಟ್ರೆ ಹಣ ಇವತ್ತೇ ಬಂದುಬಿಡುತ್ತೆ, ನೀವು ಈ ಕೆಲಸವನ್ನು ಮಾಡಿದರೆ ಹಣ ಈಗಲೇ ಬಂದುಬಿಡುತ್ತೆ, ಈ ವಾರದಲ್ಲಿನೇ ಬಂದುಬಿಡುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದು ನಿಜಾನ? ಏನು ಮಾಹಿತಿ ಇದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ನಾನು ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ಹೇಳ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲಿ ಈ ವಾರದಲ್ಲಿ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಮಾತ್ರನೇ ಇದೆ. ಅಂತಂದರೆ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಮಾತ್ರ ಇದೆ. ಈ ವಾರ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗೋದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಈಗಲೇ ಗೊತ್ತಾಗಬಹುದು. ಯಾಕಪ್ಪ ಅಂತಂದರೆ, ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಈ ರೀತಿ ಒಂದು ತುಂಬಾ ಅಪ್ಡೇಟ್ಗಳನ್ನು ನೀವು ನೋಡ್ತಾನೆ ಇರ್ತೀರ. ಆದರೆ ನಿಮಗೆ ಈ ವಾರದಲ್ಲಿ ಕೇವಲ ಹಣ ಬಿಡುಗಡೆ ಆಗುತ್ತೆ. ಯಾಕಂತಂದರೆ ಇದು ಡಿಸೆಂಬರ್ ಕೊನೆಯ ವಾರ. ಈ ವಾರದಲ್ಲಿ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಮಾತ್ರ ಇರುತ್ತೆ. ಮತ್ತು ಮುಂದಿನ ವಾರ ಜನವರಿ ಮೊದಲನೆಯ ವಾರದಿಂದಲೇ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುವಂತಹ ಸಾಧ್ಯತೆಯೂ ತುಂಬ ಅಂತಂದರೆ ತುಂಬಾ ಇರುತ್ತೆ. ನೋಡಿ, ಇದಕ್ಕೆ ನೀವು ಇವತ್ತೇ ಹಣ ಜಮೆ ಆಗಬೇಕು ಅನ್ನೋದಕ್ಕೆ ಏನಾದರೂ ಕೆಲಸ ಮಾಡಬೇಕಾ? ಇದೇ ವಾರದಲ್ಲಿ ಹಣ ಜಮೆ ಆಗಬೇಕು ಅಂತಂದರೆ ನೀವೇನಾದರೂ ಕೆಲಸ ಮಾಡಬೇಕಾ? ಅಲ್ಲಿ ಹೋಗಿ ಆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾ? ಇಲ್ಲಿ ಹೋಗಿ ಈ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾ? ಬ್ಯಾಂಕಿಗೆ ಅಲ್ದಾಡಬೇಕಾ? ಈ ರೀತಿ ಏನು ಕೂಡ ಇರೋದಿಲ್ಲ. ಇಷ್ಟು ಜನ ನೀವು ಹಾಗೆ ಮಾಡಿದಿರಾ ಇಲ್ವಲ್ವಾ? ಇದುವರೆಗೂ ನೀವು 30,000 ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದೀರಾ. ಹಾಗಾಗಿ ನಿಮಗೆ ಇನ್ಮೇಲೂ ಕೂಡ ಹಣ ಬಂದೇ ಬರುತ್ತೆ. ನೀವು ಯಾವುದೇ ರೀತಿ ಆ ಬ್ಯಾಂಕಿಗೆ ಹಣ ಬೇಗ ಬಂದುಬಿಡ್ತು ಅಂತ ಬ್ಯಾಂಕನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ 2 ದಿನ ಲೇಟ್ ಆದರೂ ಪರವಾಗಿಲ್ಲ, ನಿಮ್ದು ಯಾವ ಬ್ಯಾಂಕ್ ಇರುತ್ತೆ ಅದೇ ಬ್ಯಾಂಕ್ನಲ್ಲಿ ಇರಿ. ಸೊ ಇದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನಿಮ್ಮ ಬ್ಯಾಂಕ್ನಲ್ಲಿ ಒಂದಿಷ್ಟು ಫಿಕ್ಸ್ ಡೆಪಾಸಿಟ್ ಆಗಿ ಅಂತಂದರೆ ಜೀರೋ ಬ್ಯಾಲೆನ್ಸ್ ಇದ್ದವ್ರದ್ದು ಏನೂ ಪ್ರಾಬ್ಲಮ್ ಇರೋದಿಲ್ಲ. ಕೆಲವೊಬ್ಬರದು 500 ರೂಪಾಯಿ, ಸೊ ಈ ರೀತಿ ಹಣವನ್ನು ಇಡಲೇಬೇಕಂತೆ. ಅದರಿಂದ ನಿಮ್ಮ ಒಂದು ಏನು ಬ್ಯಾಂಕ್ ಇರುತ್ತೆ ಅಲ್ಲ, ಅದು ಡಿಆಕ್ಟಿವೇಟ್ ಆಗೋದಿಲ್ಲ. ನೀವು ಟ್ರಾನ್ಸಾಕ್ಷನನ್ನು ಯಾವಾಗಾದರೂ ಮಾಡ್ತಾ ಇರಬೇಕು. ಇದರಿಂದ ನಿಮ್ಮ ಒಂದು ಅಕೌಂಟು ಡಿಆಕ್ಟಿವ್ ಅಂತಂದರೆ ಖಾತೆಗಳು ಬಂದಾಗೋದಿಲ್ಲ, ಆ್ಯಕ್ಟಿವ್ ಆಗಿಯೇ ಇರ್ತವೆ. ಸೊ ಇದೊಂದು ಅವೇರ್ನೆಸ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾರಿಗೆ ಅಂತಂದರೆ ಗೃಹಲಕ್ಷ್ಮಿಯರಿಗೆ. ನೋಡಿ, ಇದೇ ವಾರದಲ್ಲಿನೇ ನಿಮಗೆ ಬಿಡುಗಡೆ ಆಗುವಂಥ ಸಾಧ್ಯತೆ ಮಾತ್ರನೇ ಇದೆ ಸ್ನೇಹಿತರೆ. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಈ ವಾರ ಜಮೆ ಆಗೋದಿಲ್ಲ. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಏನಿದೆ ಅಲ್ಲ, 16, 17, 18 ಮತ್ತು ಇನ್ನಿತರ ಕಂತುಗಳಿಗೆಲ್ಲ ಕಂತುಗಳಿಗೂ ಕೂಡ ಇಲ್ಲಿ ನಿಮಗೆ ಪ್ರತಿ ತಿಂಗಳು 15ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮೆ ಮಾಡ್ತಾರಂತೆ. ಯಾಕಂತಂದರೆ ಒಂದು 2 ರಿಂದ 3 ತಿಂಗಳುಗಳಾಯಿತು, ಅದೇ ರೀತಿಯೇ ಆಗ್ತಾ ಇದೆ. 15ನೇ ತಾರೀಕಿನ ಒಳಗಾಗಿಯೇ ನಿಮಗೆ ಎಲ್ಲ ಹಣ ಬರ್ತಾ ಇದೆ. ಸ್ಪೆಷಲಾಗಿ 11ನೇ ತಾರೀಕು, 7ನೇ ತಾರೀಕು ಮತ್ತು 14ನೇ ತಾರೀಕು, ಈ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಈ ಮಾಹಿತಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ನಾನು ನಿಮಗೆ ಹೇಳಬಲ್ಲೆ. ನೋಡಿ, ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ನೀವು ಅಲ್ಲಿ ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಲಿಂಕನ್ನು ಕೂಡ ಕೆಳಗಡೆನೇ ಹಾಕಿದ್ದೇನೆ. ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ, ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಎಲ್ಲ ಮಾಹಿತಿನ ನಿಮ್ಮ ವಾಟ್ಸಪ್ನಲ್ಲಿನೇ ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ವಿಡಿಯೋದಲ್ಲಿ ನೀವು ಸ್ವಲ್ಪನಾದರೂ ಇನ್ಫಾರ್ಮೇಷನನ್ನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಒಂದು ಕೆಲಸ ಏನಪ್ಪ ಅಂತಂದರೆ ನಿಮಗೆ ಇನ್ಫಾರ್ಮೇಷನನ್ನು ನೀಡೋದು. ನಾವು ಅದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಖಂಡಿತ ಥ್ಯಾಂಕ್ ಯು ಅಂತ ಕಾಮೆಂಟನ್ನು ಮಾಡಿ. ಇದರಿಂದ ನಮಗೆ ಒಂದು ಮೋಟಿವೇಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.